ದೇಶ ಇಷ್ಟು ಮುಂದುವರೆದಿದ್ರು ಪರಿಸರದ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ. ಇವತ್ತು ನೋಡಿ ಮನೆ ಮುಂದ್ಗಡೆ ವೆಹಿಕಲ್ಗಳೆಲ್ಲ ಬಿಸಿಲಿನಲ್ಲಿ ಒಣಗ್ತಾ ಇದ್ದಾವೆ. ಒಂದು ಸ್ಕೂಟ್ರಲ್ಲಿ ಒಂದು ಬೈಕ್ ಆಗಲಿ, ಈಗ ಮನೆ ಮುಂದೆ ನೆರಳಿದ್ರೆ ಈಗ ಒಂದು ಹೊಂಗೆ ಮರ ಇದ್ದರೆ ಎಷ್ಟು ತಂಪಿರುತ್ತೆ. ಈಗ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಮೂರನೇ ಕ್ಲಾಸ್ ನೋಡಿದ್ವಿ, ಎಲ್ಲೂ ನೆರಳಿಲ್ಲ, ಮರಗಳಿಲ್ಲ. ಈಗ ಎಲ್ಲರೂ ಒಂದೊಂದು ಮುಂದೆ ಅವ್ರ ಮನೆ ಮುಂದೆ ಒಂದೊಂದು ಹೊಂಗೆ ಮರ ನೆಟ್ಟರೆ ಪರಿಸರನೂ ಚೆನ್ನಾಗಿರ್ತದೆ, ನೆರಳು ಇರುತ್ತೆ, ನಮ್ಮ ವೆಹಿಕಲು ಶೇಪ್ ಆಗುತ್ತೆ. ಈ ಕೆಲಸ ಯಾಕೆ ಮಾಡಬಾರ್ದು? ಈಗ ನೋಡಿ ನಮ್ಮದು 4ನೇ ಕ್ಲಾಸಲ್ಲಿ ಎಷ್ಟು ತಂಪು, ಎಷ್ಟು ಹವಾಮಾನ, ಎಷ್ಟು ತಣ್ಣಗಿದೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರೂ ಒಂದು ಪರಿಸರ, ಈ ಹೊಂಗೆ ಮರ ಎಷ್ಟು ತಂಪು ಕೊಡ್ತಾ ಇದೆ, ನೆರಳು ಎಷ್ಟು ತಣ್ಣಗಿದೆ, ಇಂಥ ವಾತಾವರಣ ಸಿಗುತ್ತಾ? ನಾವು ಪರಿಸರಕ್ಕೆ ಬೆಲೆ ಕೊಟ್ಟರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ವೆಹಿಕಲ್ಗಳು ಚೆನ್ನಾಗಿರುತ್ತೆ. ನಾವು ನೆರೆಹೊರೆನೂ ನೋಡಿದ್ರು ಬರೋದು ಕಡೆ ಒಳ್ಳೆ ಈ ಏರಿಯಾ ಎಷ್ಟು ಇದಾಗಿದೆ ಅನ್ನೋ ಒಂದು ಪರಿಸರದ ಬಗ್ಗೆ ಜನಗಳಿಗೂ ಕಾಳಜಿ ಬರುತ್ತೆ. ಈಗ ಈ ಹೊಂಗೆ ಮರದ ನೆರಳಿಗೆ ಬಂದಿದ್ದಕ್ಕೆ ಎಷ್ಟು ತಪ್ಪು, ಇಲ್ಲೇ ಮಲೆ ಕೇಳೋಣ ಅನ್ನಿಸ್ಬಿಡ್ತದೆ ಸಮಯ ಬಂದರೆ, ಅಷ್ಟು ಕೂಲಾಗಿದೆ ಇಂಥ ಪ್ಲೇಸು. ಈ ಕೆಲಸ ಎಲ್ಲರೂ ಮಾಡಿದ್ರೆ ಎಲ್ಲರಿಗೂ ಹಿತ, ನಮ್ಮ ಸಮಾಜಕ್ಕೂ ಹಿತ. ನಮಗೆ ನಮ್ಮ ವೆಹಿಕಲ್ಲು ಶೇಪು, ನಾವು ಶೇಪ್ ಆಗಿರ್ತೀವಿ. ಇವತ್ತಿಂದ ಅವರು ಪರಿಸರ ನಾವು ಮಾಡ್ತೀವಿ ಅಂತ ಬಂದರೆ ಬೇಕಾದ್ರೆ ಗಿಡನೂ ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಮಗೆ ಎಲ್ಲರೂ ಮನೆ ಮುಂದೆ ಈ ಥರ ಒಂದು ಹೊಂಗೆ ಮರ ನೆಟ್ಟರೆ ಇವತ್ತು ಎಷ್ಟು, ಈಗ ಈ ಮರನೇ ಉದಾಹರಣೆ ತಗೊಂಡ್ರೆ ಎಲ್ಲರ ಮನೆಯಲ್ಲೂ ಈ ಥರ ಇದ್ದರೆ ಎಷ್ಟು ತಂಪಾಗಿರುತ್ತೆ, ಎಷ್ಟು ಕೂಲಾಗಿರುತ್ತೆ. ಅದರಿಂದ ಎಲ್ಲರೂ ಪರಿಸರ ರಕ್ಷಿಸೋಣ, ಮರ ಗಿಡಕ್ಕೆ ಬೆಳೆಸ್ಕೊಂಡು ಇವತ್ತಿಂದ ಎಲ್ಲರೂ ಪ್ರಯತ್ನ ಪಡಲಿ ಅಂತ ನಾವು ಒಂದು ಆಸೆ ಪಡ್ತಾಯಿದ್ದೀವಿ.